ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಮಾಜಿ ಶಾಸಕರ ಬೆಂಬಲಿಗರಿಂದ ಪತ್ರಕರ್ತನ ಕುಟುಂಬಕ್ಕೆ ಹಣದ ನೆರವು. ಇತ್ತೀಚೆಗೆ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಚಿಂತಾಮಣಿ ತಾಲೂಕಿನ ಮಿಂಡಿಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಲ್ಲರಾಳಪಲ್ಲಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ ಪತ್ನಿ ಸೋಲಿನ ಖಿನ್ನತೆಯಲ್ಲಿ ಪತ್ರಕರ್ತನೋರ್ವ ಹೃದಯಾಘಾತವಾಗಿ ಸಾವನ್ನಪ್ಪಿರುವ ಕುಟುಂಬಕ್ಕೆ ಮಾಜಿ ಶಾಸಕರ ಬೆಂಬಲಿಗರು ಧನ ಸಹಾಯ ಮಾಡಲು ಇದೀಗ ಮುಂದಾಗಿದ್ದಾರೆ. ಪತ್ರಕರ್ತ ದೇವರಾಜ್ ಅವರ ಧರ್ಮಪತ್ನಿ ಚೈತ್ರ ಎಂ.ಆರ್. ಅವರು ನಲ್ಲರಾಳಪಲ್ಲಿ ಕ್ಷೇತ್ರಕ್ಕೆ ಮಾಜಿ ಶಾಸಕ ಡಾಕ್ಟರ್ ಎಂ.ಸಿ. ಸುಧಾಕರ್ ಬೆಂಬಲಿತರಾಗಿ ಸ್ಪರ್ಧಿಸಿ ಕೇವಲ 2 ಮತಗಳ ಅಂತರದಿಂದ ಅವರು ಸೋತಿದ್ದರು. ಈ ಸೋಲಿನ ಆಘಾತದಿಂದ ದೇವರಾಜ್ರವರು ಅಂದು ರಾತ್ರಿ ಹೃದಯಾಘಾತದಿಂದ ನಿಧನರಾಗಿದ್ದರು. ವಿಷಯ ತಿಳಿದು ಮಾಜಿ ಶಾಸಕ ಡಾಕ್ಟರ್ ಎಂ.ಸಿ. ಸುಧಾಕರ್ ಮತ್ತು ಅವರ ಬೆಂಬಲಿಗರು ಇತ್ತೀಚೆಗೆ ಅವರ ನಿವಾಸಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಲು ಹೋದ ಸಂದರ್ಭದಲ್ಲಿ ದೇವರಾಜ್ ಅವರ ಅಣ್ಣ ಸಹ ಕಳೆದ 4 ತಿಂಗಳ ಹಿಂದೆ ಪಾರ್ಶ್ವವಾಯುವಿನಿಂದ ಬಳಲಿ ಮೃತಪಟ್ಟಿರುವುದು, ಆ ಕುಟುಂಬದ 2 ಸೊಸೆಯಂದಿರು 4 ಜನ ಮಕ್ಕಳಿದ್ದು ಮಕ್ಕಳು ವಿದ್ಯಾಭ್ಯಾಸ ಮತ್ತು ಕುಟುಂಬ ಪೋಷಣೆ ತುಂಬ ಸಂಕಷ್ಟದಲ್ಲಿರುವುದನ್ನು ತಿಳಿದ ಮಾಜಿ ಶಾಸಕರು ಮತ್ತು ಅವರ ಬೆಂಬಲಿಗರು ಅವರ ಕುಟುಂಬಕ್ಕೆ ನೆರವಾಗಲು ನಿಶ್ಚಯಿಸಿದರು. ಅದರಂತೆ ಇಂದು ಮಾಜಿ ಶಾಸಕರ ಬೆಂಬಲಿಗರಾದ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ರಾಗುಟಹಳ್ಳಿ ರಘುನಾಥ್ ರೆಡ್ಡಿಯವರು ದೇವರಾಜ್ ಕುಟುಂಬಕ್ಕೆ ಧನ ಸಹಾಯ ನೀಡಲು ಮಾಜಿ ಶಾಸಕರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಅನ್ಯಥಾ ಭಾವಿಸದೆ ತಮ್ಮ ಕೈಲಾದ ಮಟ್ಟಿಗೆ ಧನ ಸಹಾಯ ಮಾಡಿ ಆ ಕುಟುಂಬವನ್ನು ಆಧರಿಸಬೇಕೆಂದು ಕಳಕಳಿಯ ಮನವಿಯನ್ನು ಮಾಡಿದ್ದಲ್ಲದೆ ಅವರ ಬ್ಯಾಂಕ್ ಅಕೌಂಟ್ ಮತ್ತು ಫೋನ್ಪೇ, ಗೂಗಲ್ ಪೇ ಮತ್ತು ವಾಟ್ಸಪ್ ಸಂಖ್ಯೆ ನೀಡಿ ವಿವಿಧ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್ ಮತ್ತು ವಾಟ್ಸಪ್ ಮೂಲಕ ಹಂಚಿಕೆಯಾದ ಕೆಲವೇ ಗಂಟೆಗಳಲ್ಲಿ ಸಾವಿರಾರು ರುಗಳನ್ನು ಅವರ ಖಾತೆಗೆ ಜಮಾ ಮಾಡುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ. ತಾಲೂಕಿನ ಬಟ್ಲಹಳ್ಳಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸ್ಕೂಲ್ ಸುಬ್ಬಾರೆಡ್ಡಿ, ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಯರ್ರೈಗಾರಹಳ್ಳಿ ರವಿ, ಹಾಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕವಿತಾ ಮಂಜುನಾಥ್ ರೆಡ್ಡಿ, ಎಪಿಎಂಸಿ ಅಧ್ಯಕ್ಷ ಗಂಡ್ರಗಾನಹಳ್ಳಿ ಶ್ರೀರಾಮ್ ರೆಡ್ಡಿ, ಕೋಚಿಮು ನಿರ್ದೇಶಕ ಊಲವಾಡಿ ಅಶ್ವಥ್ ನಾರಾಯಣ ಬಾಬು, TAPCMS ಅಧ್ಯಕ್ಷ ಮಾದಮಂಗಲ ಚಂದ್ರಪ್ಪರವರು ತಲಾ 10,000 ರುಗಳನ್ನು ಅವರ ಖಾತೆಗೆ ಮತ್ತು ವೈಯಕ್ತಿಕವಾಗಿ ನಗದು ಹಣ ನೀಡಿದ್ದಾರೆ. ಇನ್ನು ರಾಗುಟಹಳ್ಳಿಯ ರಘು 5,000 ರು, ಬಟ್ಲಹಳ್ಳಿ SM ವೆಂಕಟಪ್ಪ ಮತ್ತು ಚೀಮಲಗುಡ್ಡ ರವಿ ಸೇರಿ 5,000, ನಿರ್ಮಲಾ ರಘುನಾಥ್ ರೆಡ್ಡಿ, ಬಟ್ಲಹಳ್ಳಿ BN ಸುಬ್ಬಾರೆಡ್ಡಿ ತಲಾ 2,000 ರೂಪಾಯಿಗಳನ್ನು ನೀಡಿದ್ದಾರೆ. ಇನ್ನು ತಲಾ 1,000 ರೂಪಾಯಿ ಮತ್ತು 500 ರೂಪಾಯಿಗಳನ್ನು ಸುರೇಶ್, ಶ್ರೀನಿವಾಸ್, ಕಲ್ಯಾಣ್, ಎಲೆಕ್ಟ್ರಿಕಲ್ ಶ್ರೀನಾಥ್, ಪಾಲ್ಯಪಲ್ಲಿ ಮುನೀಶ್, ಯನಮಲಪಾಡಿ ಅಶ್ವಥ್ ರೆಡ್ಡಿ ಸೇರಿದಂತೆ ಹಲವಾರು ಮಂದಿ ಅವರ ಖಾತೆಗೆ ಜಮಾವಣೆ ಮಾಡಿದರೆ, ಕೆಲವರು ವೈಯಕ್ತಿಕವಾಗಿ ಮೃತ ದೇವರಾಜರವರ ಪತ್ನಿ ಚೈತ್ರ ಅವರಿಗೆ ನಗದು ಹಣ ನೀಡಲು ಸಹ ಮುಂದಾಗಿದ್ದಾರೆ. ಮೃತ ಪತ್ರಕರ್ತನ ಕುಟುಂಬ ಬೀದಿ ಪಾಲಾಗದಂತೆ ಅವರಿಗೆ ಸಹಾಯ ಹಸ್ತ ನೀಡಲು ಇನ್ನೂ ಹಲವಾರು ಮಂದಿ ಮುಂದಾಗಿದ್ದಾರೆ.